ಇವರು ಒಂದು ಬ್ಲೂ ಪ್ರಿಂಟ್ನ ರೆಡಿ ಮಾಡಿದ್ದಾರೆ. ಈ ಬ್ಲೂ ಪ್ರಿಂಟಲ್ಲಿ ಎರಡು ಥರ ಬ್ಲೂ ಪ್ರಿಂಟ್ ಇದೆ. ಅಧಿಕೃತವಾಗಿ ಸರ್ಕಾರ ಮಾಡೋದು ಒಂದು ಬ್ಲೂ ಪ್ರಿಂಟು, ಎಷ್ಟು ಕುದುರೆ ಫಾರ್ಮಿಗೆ ರೇಸ್ ಕೋರ್ಸಿಗೆ ಕೊಡಬೇಕು ಅಂತ. ಮೊನ್ನೆ DK ಫ್ಯಾಮಿಲಿದು ಒಂದು ಬ್ಲೂ ಪ್ರಿಂಟ್ ಇದೆ. ಆ ಬ್ಲೂ ಪ್ರಿಂಟಲ್ಲಿ ಇವೆಲ್ಲ ಬರ್ತವೆ. ಅವ್ರು ಆಲ್ರೆಡಿ ಭಾಳ ಹಿಂದೆ ಈ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈ ಲ್ಯಾಂಡನ್ನ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಹೊರಟರು. ತಾಲೂಕಿನ ಜನ ವಿರೋಧ ಅಂತ ಕೊಟ್ಟಾದ್ಮೇಲೆ ಅದರಿಂದ ಎಚ್ಚೆತ್ಕೊಂಡು ಸುಮ್ಮನಾದ್ರು. ಈಗ ಮತ್ತೊಂದು ಬ್ಲೂ ಪ್ರಿಂಟ್ DK ಫ್ಯಾಮಿಲಿ ಅವ್ರು ಮಾಡ್ಕೊಂಡಿರುವಂಥದ್ದು. ಇದರಲ್ಲಿ ಗಾಲ್ಫ್ ಕ್ಲಬ್, ರೆಸಾರ್ಟ್ಗಳು, ಬೇರೆ ಬೇರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗಳನ್ನ ತಗೊಂಡ್ಬಂದು ಇವರು ಆರ್ಥಿಕವಾಗಿ ಸದೃಢ ಆಗೋಕ್ಕೆ ಕುಣಿಗಲ್ ತಾಲೂಕಿನ ಜನತೆ ಹೆಸರುಗಳನ್ನ ಹೇಳ್ತಾ ಇರುವಂಥದ್ದು. ಇದನ್ನ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ನಾನು ಇನ್ನೂ ಒಂದು ಅದನ್ನು ಹೇಳ್ತೀನಿ, ಇವ್ಯಾವ ಥರದ ಆಲೋಚನೆ ಇಲ್ಲ ಅಂತ ಅಂದರೆ, ಏನವ್ರು ಮನೆ ದೇವ್ರ ಕಬ್ಬಾಳ ಮುಂಗು ಅಥವಾ ಇನ್ನೆಲ್ಲ ಹೋಗ್ತಾರಲ್ಲ ಇಲ್ಲಿ ಅಜ್ಜಯ್ಯವ್ರಿಗೆ, ನಾನು ಮಾಜಿ ಸಂಸದರಲ್ಲಿ ಹಾಲಿ ಶಾಸಕರಲ್ಲಿ ಕೇಳ್ತೀನಿ, ನಿಮ್ಮ ಮನೆ ದೇವ್ರ ಮುಂದೆ ನಮ್ದು ಯಾವುದು ವೈಯಕ್ತಿಕ ಹಿತಾಸಕ್ತಿ ಇಲ್ಲ. ಇದು ಬೇರೆ ಬೇರೆ ಬಿಸ್ನೆಸ್ಗಳಿಗೆ ನೀವು ಪಾರ್ಟ್ನರ್ಶಿಪ್ ಕೇಳಿದಿರಲ್ಲ. ಯಾರು ಬ್ಯಾಂಗ್ಳೂರ್ ಟಫ್ ಕ್ಲಬ್ ಹತ್ರ ನೀವು ನೆಗೋಸಿಯೇಷನ್ ಮಾಡ್ಕೊಂಡಿದ್ದೀರಲ್ಲ, ಗಾಲ್ಫ್ ಕ್ಲಬ್ಗೆ ನಮಗೆ ಇಷ್ಟು ಜಾಗ ಕೊಡ್ಬೇಕು, ನೀವು ಒಳಗಡೆ ರೆಸಾರ್ಟ್ ಮಾಡಲಿಕ್ಕೋ, ಕನ್ವೆನ್ಷನ್ ಸೆಂಟರ್ಗಳು ಮಾಡಲಿಕ್ಕೋ, ಬೇರೆ ಬೇರೆ ಆಕ್ಟಿವಿಟೀಸ್ಗಳಿಗೆ ನಿಮ್ಮ ಅಭಿವೃದ್ಧಿಗೋಸ್ಕರ, ನಿಮ್ಮ ಆರ್ಥಿಕ ಅಭಿವೃದ್ಧಿಗೋಸ್ಕರ ಬಂಡವಾಳ ಹಾಕಕ್ಕೆ ರೆಡಿ ಇದ್ದೀರಲ್ಲ, ಅದನ್ನು ಮುಕ್ತವಾಗಿ ನಿಮಗೆ ಶಾಸಕರಿಗೆ ನೇರವಾಗಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಸತ್ಯವಂತರು, ಬಹಳ ನೀತಿವಂತರು ಈ ತಾಲೂಕಿನಲ್ಲಿ. ನಂತರ ನೀತಿವಂತರು ಯಾರೂ ಇಲ್ಲ ಅನ್ನೋದು ಈ ತಾಲೂಕಿನಲ್ಲಿ ಮುಂದಿನ ದಿವಸ ಜಗಜ್ಜಾಹೀರ ಆಗುತ್ತೆ. ಯಾವ್ಯಾವ ಟ್ರಸ್ಟು ಜಾಗಗಳನ್ನ ನುಗ್ಲಿಕ್ಕೆ ಕೊಟ್ಟಿದ್ದೀರಾ, ಯಾವ್ಯಾವ ವಿದ್ಯಾಸಂಸ್ಥೆಗಳನ್ನ ಮಂಜೂರಾಗಿರೋ ಜಾಗಗಳನ್ನ ನುಗ್ಗಕ್ಕೆ ಕೊಟ್ಟಿದ್ದೀರಾ, ಎಲ್ಲೆಲ್ಲಿ ನಿಮ್ಮ ಇಟಾಚಿ JCBಗಳು ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದೆ, ಎಲ್ಲ ಮಾಹಿತಿ ಇದೆ. ಇವತ್ತೆಲ್ಲ ನಾಳೆ ತಾಲೂಕಿನ ಜನ ಪ್ರಶ್ನೆ ಮಾಡ್ತಾರೆ, ಅದೇನಾರ ಮಾಡ್ಕೊಳ್ಳಿ ನಿಮ್ಮ ಹಣೆ ಬರ. ಪಾರಂಪರಿಕವಾಗಿ ಇತಿಹಾಸ ಇರುವಂತ ಈ ಒಂದು 400 ಎಕರೆ ಜಾಗವನ್ನ ಕಬಳಿಸಿ ಕೊಟ್ಟಿದ್ದೀರಲ್ಲ, ದಯಮಾಡಿ ಮನೆ ಶಾಸಕರು ನಾನು ಕೈ ಮುಗಿ ಮನವಿ ಮಾಡ್ಕೊಳ್ತೀನಿ. ತಾಲೂಕಿಗೆ ಮತ್ತೊಂದು ಹೋರಾಟಕ್ಕೆ ನೀವು ನಂದಿ ಹಾಕಕ್ಕೆ ಹೋಗ್ಬೇಡಿ. ಈ ಜಾಗ ಉಳಿಸಿ. ಯಾವುದೋ ಜನ್ಮದ ಹಲವಾರು ಪತ್ರಿಕಾಗೋಷ್ಠಿ ಹೇಳಿದ್ದೀನಿ, ನೀವು 2ನೇ ಬಾರಿ ಶಾಸಕರಾಗಿರೋದು, 1ನೇ ಬಾರಿ ಶಾಸಕರಾಗಿದ್ದು ಯಾವುದೋ ಜನ್ಮದ ಪುಣ್ಯ ನಿಮ್ದು. ಯಾವುದೇ ಹೋರಾಟದಲ್ಲೇ ಬಂದವರು ಎಷ್ಟೆಲ್ಲ ಆಸ್ತಿ ಮಾಡಿ ಏನ್ ಮಾಡ್ಬೇಕು ಅಂತ ಹೊಟ್ಟಿದ್ದೀರಾ ಮಾನ್ಯ ಶಾಸಕರ. ನಿಮ್ಮ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಅಂದ್ರೆ ದಯಮಾಡಿ ನಿಮಗೆ ಕೈ ಮುಗಿದು ಮನೆ ಮಾಡ್ಕೊಳ್ತೀನಿ. ಈ ಜೂಜಡ್ಡ ಕುಣಿಗಳಿಗೆ ಬೇಡ. ನಿಮ್ಮ ಕನಕಪುರಕ್ಕೆ ತಗೊಂಡೋಗಿ ಪಾಪ ಅಲ್ಲಿ ಅಭಿವೃದ್ಧಿ ಆಗಲಿ, ಆರ್ಥಿಕವಾಗಿ ಅವ್ರ ಅಭಿವೃದ್ಧಿ ಆಗಲಿ. ಇಂಜಿನಿಯರಿಂಗ್ ಕಾಲೇಜು ಕನಕಪುರಕ್ಕೆ ಬೇಕು, ಮೆಡಿಕಲ್ ಕಾಲೇಜ್ ಕನಕಪುರಕ್ಕೆ ಬೇಕು, ಏರ್ಪೋರ್ಟ್ ಕನಕಪುರಕ್ಕೆ ಬೇಕು, ದಂಧೆಗಳು ಜೂಜಡ್ಡಗಳು ಕುಣಿಗಲ್ ಬೇಕು. ಯಾಕೆ ರಂಗೋಲಿ ಬಿಡಿಸ್ಕೊಂಡು, ಇಸ್ಪಿಟ್ಗಳು ಆಡಿಸ್ಕೊಂಡು, ಜೂಜಡ್ಡಗಳು ಆಡ್ಕೊಂಡು, ಜನಗಳನ್ನ ಮನೆ ಹಾಳು ಮಾಡ್ಕೊಂಡು ನೀವು ರಾಜಕೀಯ ದೇವ್ ತಿರ್ಸ್ಕೊಳ್ಳಿಕ್ಕ? ನೀವೊಬ್ರು ಎಜುಕೇಟೆಡ್ MBBS ಗ್ರಾಜ್ಯುಯೇಟ್, ನೀವು ಡಾಕ್ಟ್ರು ಪ್ರವೃತ್ತಿಲಿ ಇಂಥ ಜೂಜಡ್ಡಗಳನ್ನ ತಗೊಂಡ್ಬಂದು ಕುಣಿಗಲ್ ತಾಲೂಕಿನ ಜನಗಳನ್ನ ಮನೆಗಳನ್ನ ಹಾಳು ಮಾಡ್ಲಿಕ್ಕೆ ಕೊಟ್ಟಿದ್ದೀರಲ್ಲ ನೀವು. ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ, ನಿಮ್ಮ ಆರ್ಥಿಕ ಅಭಿವೃದ್ಧಿಗೋಸ್ಕರ. ಯಾವ ರೀತಿ ಆರ್ಥಿಕ 500 ಕೋಟಿ ಆರ್ಥಿಕ ಅಭಿವೃದ್ಧಿ ಆಗುತ್ತೆ, 500 ಕೋಟಿ ನಮಗೆ ರೆವಿನ್ಯೂ ಯಾವ ರೀತಿ ಆಗುತ್ತೆ ರೀ? ನನಗಿರೋ ಮಾಹಿತಿ ಪ್ರಕಾರ ಲೈವ್ ರೇಸ್ ನಡೆಯೋದು ವರ್ಷಕ್ಕೆ 50 ದಿವಸ, ನಡೀತದೆ. ಇನ್ನು ಮಿಕ್ಕಿ ದಿವಸ ಏನು ಯಾವ ರೀತಿ ಆರ್ಥಿಕ ಚಟುವಟಿಕೆಗಳು ನಡೀತವೆ? ಲಾಡ್ಜ್ಗಳು ಬಂದ್ಬಿಡ್ತವೆ, ರೆಸಾರ್ಟ್ಗಳು ಬಂದ್ಬಿಡ್ತವೆ. ಪಾಪ ರೆಸಾರ್ಟ್ಗಳು ಸುತ್ತಮುತ್ತ ಜಾಗ ತಗೋತಾ ಇದ್ದೀರಲ್ಲ, ಹೈವೇ ಅಕ್ಕಪಕ್ಕ ಎಲ್ಲ ಪಾಪ ಯಾರ ರೆಸಾರ್ಟ್ ಬರ್ತವೆ? ನಿಮ್ಮ ಕುಟುಂಬದ ರೆಸಾರ್ಟ್ಗಳ್ಗ ಬರುವಂಥದ್ದು. ಈ ತರ ಲ್ಯಾಂಡ್ ಲೂಟಿ ಹೊಡಿಬೇಕು ಅಂದಿದ್ರೆ 50-60 ವರ್ಷ ಬೇಕಾಗಿರ್ಲಿಲ್ಲ. ಇಂದಿನ ರಾಜಕಾರಣಿಗಳಿಗೆ, ಈ ತಾಲೂಕಿನ ಅಧಿಕಾರ ಮಾಡಿದಂಥವ್ರಿಗೆ ಯಾವತ್ತೂ ಲೂಟಿ ಹೊಡೆಯೋ ಮನೋಭಾವನೆ ರಾಜಕಾರಣಿಗಳಿಗೆ ಇದ್ದಿದ್ರೆ ಏನೆಲ್ಲ ಆಲೋಚನೆಗಳು ಇವತ್ತಿನ ಶಾಸಕರಿಗೆ? ತಗೊಂಡೋಗಿ ಕನಕಪುರಕ್ಕೆ ಕೊಡಿ. ನಿಮಗೆ ಬೇಡ ಅಂದವ್ರು ಯಾರು? ಈ ಜೂಜಡ್ಡ ಕುಣಿಗಲ್ಲಿ ತರಬೇಕಾ ನೀವು ಜೂಜಡ್ಡಗಳನ್ನ? ಸೊ ಈ ನಿಟ್ಟಿನಲ್ಲಿ ಮೊನ್ನೆ ಶಾಸಕರಿಗೆ ಇದು ಶಾಸಕರು ನೇರವಾಗಿ ಇನ್ವಾಲ್ವ್ಮೆಂಟ್ ಇದೆ. ಇದು ಶಾಸಕರ ವೈಯಕ್ತಿಕ ಹಿತಾಸಕ್ತಿ ಇದೆ. ಯಾರನ್ನ ನೀವು ಮನೇಲಿ ಕರ್ಸ್ಕೊಂಡ್ಬಂದು ಮಾತಾಡಿದ್ದೀರಾ, ಎಷ್ಟೆಷ್ಟು ಲ್ಯಾಂಡ್ ಅನ್ನು ನೀವು ಕೇಳಿದ್ರೆ ಎಲ್ಲ ಗೊತ್ತಿದೆ ಶಾಸಕರು. ನಿಮ್ಮ ಆತ್ಮಸಾಕ್ಷಿ ನಡಗಿದ್ರೆ ನೇರವಾಗಿ ಒಪ್ಕೊಳ್ತೀರಾ ನೀವು. ಟರ್ಫ್ ಕ್ಲಬ್ನ ಯಾರನ್ನ ಕರ್ಸ್ಕೊಂಡು ಏನೇನು ಮಾತಾಡಿದ್ರೆಲ್ಲ ಗೊತ್ತಿದೆ ನಮಗೂ. ಯಾರು ಇಲ್ಲಿ ವಿರೋಧ ಪಕ್ಷದವರು ಕಣ್ಮುಚ್ಕೊಂಡು ಕೂತಿಲ್ಲ, ಹೋರಾಟಗಾರರು ಕಣ್ಮುಚ್ಕೊಂಡು ಕೂತಿಲ್ಲ. ನಿಮ್ಮ ಆಕ್ಟಿವಿಟೀಸ್ ಎಲ್ಲ ಗೊತ್ತಿದೆ.
ನಿಮ್ಮ ಆರ್ಥಿಕವಾಗಿ ಬೇರೆ ಬೇರೆ ಜಾಗ ಇದೆ, ಮಾಡ್ಕೊಳ್ಳಿ. ಅದರ ಬಹಳ ಮುಖ್ಯವಾಗಿ ನಮ್ಮ ಕಾನೂನು ಮಂತ್ರಿಗಳು ಎಚ್ ಕೆ ಪಾಟೀಲ್ ಅವರು ಹೇಳ್ತಾರೆ, ಬೆಂಗಳೂರಿಗೆ ಲಂಚ್ ಸ್ಪೇಸ್ ಬೇಕು, ಬೆಂಗಳೂರು ನಗರಕ್ಕೆ. ಯಾಕೆ ಸ್ವಾಮಿ, ಬೆಂಗಳೂರು ಒಬ್ಬರೇ ಜೀವನ ಮಾಡಬೇಕಾ? ವಿಧಾನಸೌಧ ಲೂಟಿ ಹೊಡೆಯೋರಿಗೆ ಲಂಚ್ ಸ್ಪೇಸ್ ಬೇಕು, ವಿಧಾನಸೌಧ ಲೂಟಿ ಹೊಡೆಯೋ ರಾಜಕಾರಣಿಗಳಿಗೆ ಲಂಚ್ ಸ್ಪೇಸ್ ಬೇಕು, ನಮ್ಮ MS ಬಿಲ್ಡಿಂಗ್ ಲೂಟಿ ಹೊಡೆಯೋ ಅಧಿಕಾರಿಗಳಿಗೆ ಲಂಚ್ ಸ್ಪೇಸ್ ಬೇಕು.